ತಗೊಮ್ಮ ದುರ್ಗಾ. ಒಂದು ನಿಮಿಷ ದುರ್ಗ, ಅದು ನಿನ್ನ ಅಕ್ಕನ ಆಶೀರ್ವಾದ ಇದ್ದ ಹಾಗೆ. ಅದನ್ನು ನೀನು ಸುಮ್ಮನೆ ಹಾಕ್ಕೊಳ್ಳೋದು ಬೇಡ. ನಾನು ಗುರುಗಳ ಹತ್ರ ಕೇಳಿ ಒಂದು ಒಳ್ಳೆ ಮುಹೂರ್ತ ತೆಗೆಸ್ತೀನಿ. ಆಮೇಲೆ ಶರತ್ತೇ ನಿನ್ನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡ್ತಾನೆ. ಏನು ಹೇಳ್ತೀಯಪ್ಪ ಶರತ್? ಸರಿಯಪ್ಪ, ನೀವು ಹೇಳ್ದಾಗೆ ಆಗಲಿ. ಶಂಭು ಶಂಭು ಶಂಭು, ನನ್ನನ್ನು ಅಷ್ಟು ದಡ್ಡಿ ಅಂದುಕೊಂಡಿದ್ಯಾ? ಇಂಥ ಪರಿಸ್ಥಿತಿ ಬರ್ಬೋದು ಅಂತ ನಾನು ಮೊದಲೇ ರೆಡಿಯಾಗಿದ್ದೆ. ನೀನು ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಈ ಮಾಳ್ವಿಕನ್ನ ಮೀರಿಸೋದಕ್ಕೆ ನಿನ್ನಿಂದ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಈ ಅಸಲಿ ಮಾಂಗಲ್ಯ ಯಾವತ್ತೂ ದುರ್ಗನ ಕೈಗೆ ಸೇರಬಾರ್ದು. ಒಂದು ವೇಳೆ ಅವಳೇನಾದ್ರೂ ಇದನ್ನು ಅವಳು ಕುತ್ತಿಗೆಗೆ ಹಾಕ್ಕೊಂಡ್ರೆ ನನ್ನ ಶಕ್ತಿಯೆಲ್ಲ ಉರಿದು ಹೋಗುತ್ತೆ, ಸರ್ವನಾಶ ಆಗ್ಬಿಡುತ್ತೆ. ಇಲ್ಲ, ಹಾಗಾಗ್ಬಾರ್ದು. ನೋಡೋದಕ್ಕೆ ಇದು ಅಸಲಿ ಮಾಂಗಲ್ಯ ಥರನೇ ಇದೆ. ಈ ಅಸಲಿ ಮಾಂಗಲ್ಯದಲ್ಲಿ ಪವಿತ್ರತೆ ತುಂಬಿದ್ರೆ, ಈ ನಕಲಿ ಮಾಂಗಲ್ಯದಲ್ಲಿ ನನ್ನ ದುಷ್ಟ ಶಕ್ತಿ ತುಂಬಿದೆ. ತಗೋ ದುರ್ಗಾ, ಇದನ್ನ ನೀನು ನಿನ್ನ ಕೊರಳಿಗೆ ಹಾಕೊಂಡ್ರೆ ಸಾಕು, ನಿನಗೆ ಮೃತ್ಯು ಪಾಶ ಆಗತ್ತೆ. ಮೃತ್ಯು ಪಾಶ ಆಗತ್ತೆ. ಮಾಳ್ವಿಕಾ, ಹೇಳಿ. ಈಗ ತಾನೇ ಪುರೋಹಿತರ ಹತ್ರ ಮಾತಾಡದೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಒಳ್ಳೆ ಮುಹೂರ್ತ ಇದೆಯಂತೆ. ಶರತ್ ಮತ್ತೆ ದುರ್ಗಾ ಒಪ್ಕೊಂಡಿದ್ದಾರೆ. ಸಂತೋಷ, ತುಂಬ ಸಂತೋಷ. ನೀವು ಹೇಳಿದ್ಮೇಲೆ ಮುಗೀತು ಬಿಡಿ. ಪುರೋಹಿತರು ಇಟ್ಕೊಟ್ಟಿದ್ದ ಮುಹೂರ್ತದಲ್ಲೇ ಶಾಸ್ತ್ರಗಳೆಲ್ಲ ಚೆನ್ನಾಗಿ ನಡೀಲಿ. ಅದರ ಅರೇಂಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ತೀನಿ. ಒಳ್ಳೆಯದು. ಇವತ್ತು ದುರ್ಗಾ ಮುಖದಲ್ಲಿ ಏನೋ ಒಂದು ಸಮಾಧಾನ ಕಂಡೆ. ಅದನ್ನು ನೋಡಿ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು. ನಾಳೆ ಮುಹೂರ್ತದಲ್ಲಿ ದುರ್ಗಾ ಏನಾದರೂ ಈ ತಾಳಿ ಕಟ್ಟಿಸ್ಕೊಂಡ್ರೆ ತನ್ನ ವಿನಾಶಕ್ಕೆ ದಾರಿಯಾಗತ್ತೆ. ನನ್ನ ಹತ್ರ ಇರೋ ಈ ಅಸಲಿ ಮಾಂಗಲ್ಯನ ಹುಡುಕೋದಕ್ಕೆ ಯಾವ ಮನುಷ್ಯರಿಂದನೂ ಸಾಧ್ಯ ಆಗೋದಿಲ್ಲ. ಕತ್ತಲೆ ಕತ್ತಲೆ, ದೀಪದ ಮೇಲೆ ದ್ವೇಷ, ಸುಳ್ಳಿನ ಸುಳಿ, ಬಿರುಗಾಳಿ, ಸತ್ಯದ ಬಣ್ಣ, ಮಾಳ್ವಿಕಾ, ಮಂಗಳವೇ ಇಲ್ಲದ ಸೂತ್ರ, ಗಂಟು ನಿನ್ನ ಕುತ್ತಿಗೆ. ಸಲ್ಲದು,
ಗಂಟು ನಿನ್ನ ಕುತ್ತಿಗೆ ತಾಳಿ ಸಲ್ಲದು, ಕುತ್ತಿಗೆ ತಾಳಿ ಸಲ್ಲದು. ರೆಕ್ಕೆಗೆ ಮಾತು ಕಟ್ಟಬೇಕು, ರೆಕ್ಕೆಗೆ ಮಾತು ಕಟ್ಟಬೇಕು. ಬಾ ಬಾ. ಶಾಂತಿ ಮರೆತು ಕ್ರಾಂತಿ ಸಮಯ, ಶಾಂತಿ ಮರೆತು ಕ್ರಾಂತಿ ಸಮಯ. ಮಣಿ ಮಣಿ, ಗೂಡಿಗೆ ಕಿಚ್ಚು, ತಾಯಿ ಹಕ್ಕಿ ಕಾಣೆ, ಮಾಂಗಲ್ಯ ಅಮಂಗಲ ಸಲ್ಲದು, ಹಾವಿನ ಹಗ್ಗ ಕಂಟಕ. ಕಾಪಾಡು ಕಾಪಾಡು. ಹಾರು ಹಾರು, ಕತ್ತಲೆ ಗೂಡಿಗೆ ಬೆಳಕು ಹೊತ್ತು ಹಾರು ಹಾರು. ಆಟ ಆರಂಭ, ಪರದಾಟ ಪ್ರಾರಂಭ. ಆಟ ಪ್ರಾರಂಭ, ಪರದಾಟ ಪ್ರಾರಂಭ, ಪರದಾಟ ಪ್ರಾರಂಭ. ಏಕದಂತಾಯ ದ್ವಿವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹಾ. ಅತ್ತೆ, ದುರ್ಗಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾಳಲ್ವಾ? ಹೌದು ಹಿತಾಪುಟ್ಟಿ, ದುರ್ಗಾ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಬಿಕಾ ಅದಕ್ಕೆ ಆಶೀರ್ವಾದ ನಮಗೆ ದುರ್ಗಾ ಅದಕ್ಕೆ ರೂಪದಲ್ಲಿ ಸಿಕ್ಕಿದೆ. ಇನ್ಮೇಲೆ ಮನೆ ತುಂಬ ಖುಷಿ. ಪ್ರಾಣಿ, ಈ ದುರ್ಗನ ಅದೃಷ್ಟ ನೋಡಿ. ಮನುಷ್ಯನಿಗೆ ಒಂದ್ಸರಿ ಮದುವೆ ಆಗೋದೇ ಕಷ್ಟ, ಅಂಥದ್ರಲ್ಲಿ ಎರಡೆರಡು ಸಾರಿ ಮದುವೆ ಮುಹೂರ್ತ ಇವಳಿಗೆ. ಅಯ್ಯೋ ಪೆದ್ದಿ, ಅದೃಷ್ಟ ದುರ್ಗುಂದಲ್ಲ, ಶರತ್ತು.